ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಿಮ್ಮಂತ ಆಫೀಸರು ಸ್ವಲ್ಪ ಇನ್ಸ್ಪಿರೇಷನ್ ಆಗಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಬೇಸಿಕಲಿ ಒಂದು ಇನಿಷಿಯಲ್ ಡೇಸಲ್ಲಿ ಸ್ಟಡೀಸ್ ಯಾವ ರೀತಿ ಮಾಡಿದ್ರಿ, ಅಲ್ಲಿಂದ ಊರಿಂದ ಬಂದಾಗ ಯಾವ ರೀತಿ ಪರಿಸ್ಥಿತಿ ಇತ್ತು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸಹ ಚಿಕ್ಕದಾಗಿ. ಇಲ್ಲ ನೋಡಿ, ನಾವು ಅದು ಪಾರ್ಟ್ ಭಾಳ ನಾನು ಮಾತಾಡಲಿಲ್ಲ ಇವತ್ತುವರೆಗೆ. ಆದರೆ ನಾವು ಸರ್ ತುಂಬಾ ಜನ ಕುತೂಹಲ ಇದೆ. ಮೊದಲಿಂದ ಇತ್ತು ಕಿ ನಾವು ಒಂದು ಒಳ್ಳೆ ಸ್ಕೂಲ್ನಲ್ಲಿ ಓದಿದ್ದೀವಿ, ಮತ್ತು ಯಾವಾಗಲೂ ಎಕ್ಸಾಮ್ಸ್ನಲ್ಲಿ ನಮ್ಮದು ಒಳ್ಳೆ ರ್ಯಾಂಕ್ ಆಗಿತ್ತು. ನಮ್ಮ ಆ ಟೈಮ್ ಬಿಹಾರ್ ಜಾರ್ಖಂಡ್ ಕಂಬೈನ್ಡ್ ಇತ್ತು ಸ್ಟೇಟ್ ಯಾವಾಗ ನಾವು ಓದ್ತಾ ಇದ್ವಿ. ಸೊ ನಾನು ಓದೋದು ಆ ಟೈಮ್ ಜಾರ್ಖಂಡ್ ಸ್ಟೇಟ್ನಲ್ಲಿ ಬರುತ್ತೆ ಆ ಜಾಗ. ಅಲ್ಲಿ ನಾವು ಸ್ಟೇಟ್ನಲ್ಲಿ SSLC ಏನಿದೆ ಅದು ನಾವು ಟಾಪರ್ ಆಗಿದ್ದೀವಿ. ಮತ್ತು ನಾವು PUCನಲ್ಲಿ ಕೂಡ ರ್ಯಾಂಕ್ ತೊಗೊಂಡಿದ್ವಿ. ಮತ್ತು ನಾವು ಡೆಲ್ಲಿ ಯೂನಿವರ್ಸಿಟಿ ಹೋಗಿದ್ದೀವಿ, ಅಲ್ಲಿ ಇಕನಾಮಿಕ್ಸ್ ನಾವು ಓದಿದ್ದೀವಿ. ಆನಂತರ ಡೆಲ್ಲಿ ಯೂನಿವರ್ಸಿಟಿ ಡೆಲ್ಲಿ ಸ್ಕೂಲ್ ಆಫ್ ಇಕನಾಮಿಕ್ಸ್ನ MA ನಾವು ಮಾಡಿದ್ದೀವಿ. ನಂತರ ನಾವು ಬಂದಿದ್ದು, ಸೊ ನಮ್ಮ ತಂದೆ ತಾಯಿ ಅವರು ಇಬ್ಬರು ಎಜುಕೇಷನ್ ಡಿಪಾರ್ಟ್ಮೆಂಟ್ ಮೀನ್ಸ್ಕಿ ಅವರು ನಮ್ಮ ತಾಯಿ ಹೆಡ್ ಮಿಸ್ಟ್ರೆಸ್ ಆಗಿದ್ದರು ಹೈಸ್ಕೂಲ್ನಲ್ಲಿ, ನಮ್ಮ ತಂದೆ ಕೂಡ ಹೆಡ್ ಮಾಸ್ಟರ್ ಆಗಿದ್ದರು. ಸೊ ನಾವು ಅವ್ರಿಗೆ ನೋಡಿದ್ದೀವಿ, ಅದು ಬದುಕು ಭಾಳ ಸಿಂಪಲ್ ಮತ್ತು ಭಾಳ ಪ್ರಿನ್ಸಿಪಲ್ ಲೈಫ್ ನೋಡಿ ನಮಗೆ ಕೂಡ ಇದ್ದಿತ್ತು. ಮತ್ತು ಸರ್ವಿಸ್ನಲ್ಲಿ ಬಂದ ನಂತರ ನಮಗೆ ಒಂದೇ ಜನರದ್ದು ಎಷ್ಟು ನಮ್ಮ ಕೈಯಿಂದ ಸೇವೆ ಆಗಲಿ, ಅದಕ್ಕಾಗಿ ದೇವನಿಂದ ನಮಗೆ ಆ ಒಂದು ಇನ್ಸ್ಪಿರೇಷನ್ ನಮ್ಮ ತಂದೆಯಿಂದ ನಮ್ಮ ತಾಯಿಯಿಂದ ಆ ಟೈಮ್ ಮತ್ತು ನಮ್ಮ ಸ್ಕೂಲಿಂದ ಕೂಡ ಎಲ್ಲಿ ನಾನು ಓದಿದ್ದೇನೆ ಆ ಸ್ಕೂಲ್ದು ಕೂಡ ನಾವು ಸಂಸ್ಕಾರಗಳು ನಾವು ಹೇಳ್ಬೋದು. ಆ ಸ್ಕೂಲ್ ಆ ರೀತಿ ಇತ್ತು ನಮಗೆ ಒಂದು ಗುರುಕುಲ್ ಸಿಸ್ಟಮ್ನಲ್ಲಿ ನಾವು ಓದಿದ್ವಿ, ಆ ಟೈಪ್ ಆಫ್ ಸ್ಕೂಲ್ ಇತ್ತು. ಸೊ ಆ ಒಂದು ಏನು ನಮಗೆ ಅಲ್ಲಿ ಕೆಲವು ಸಂಸ್ಕಾರಗಳು ಬಂತು, ಅದೇ ನಾವು ಮುಂದುವರಿಸ್ಕೊಂಡು ಯಾವಾಗ ನಾವು ಇದು ಸರ್ವಿಸ್ಗೆ ನಾವು ಸೇವೆಗೆ ನಾವು ಬಂದಿದ್ದೀವಿ. ಕೆಲವು ಜನಕ್ಕೆ ಇರುತ್ತದೆ, ಅವರು UPSCಗೆ ಹೋಗ್ತಾರೆ ಇಂಟರ್ವ್ಯೂಲಿಕ್ಕಿಲ್ಲ, ನಾವು ಸಮಾಜ ಸೇವೆ ಮಾಡ್ತೀವಿ ಇದು ಮಾಡ್ತೀವಿ. ಆದರೆ ಯಾವಾಗ ಸೇವೆಗೆ ಬರ್ತಾರೆ ಫಸ್ಟ್ ಆಯ್ತು ನಾವು ಈಗ IS ಆಗಿದ್ದೀವಿ, IPS ಆಗಿದ್ದೀವಿ, ಸ್ವಲ್ಪ ನಾವು ನಾವು ಫಸ್ಟ್ ಎಂಜಾಯ್ ಮಾಡೋಣ ಮತ್ತು ಸ್ವಲ್ಪ ತೋರಿಸ್ಬೇಕು ನಾವು ಇದ್ವಿ, ಮತ್ತು ನಮಗೆ ಕೂಡ ಫೀಲ್ ಆಗಬೇಕು ನಾವು IS ಇದ್ವಿ. ನಮಗೆ ಯಾವ ದಿವಸ ನಾನು ಆ್ಯಸ್ ಎ ಆಫೀಸರ್ ನಾನು ಭಾಳ ದೊಡ್ಡ ಆಫೀಸರ್ ಆಗಿದ್ದೇನೆ ನಮಗೆ ಅನ್ನಿಸಲಿಲ್ಲ, ಮತ್ತು ನಾನು ಅದು ಆರ್ತಿ ನಾನು ಯೋಚನೆ ನಾನು ಮಾಡಿಲ್ಲ. ಯಾಕೆಂದರೆ ನಮಗೆ ಒಂದು ಇದಕ್ಕೆ ಬಹಳ ಅನಾಯಾಸವಾಗಿ ಅಥವಾ ಬಹಳ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮಗೆ ಸಿಕ್ಕಿದೆ, ಅದು ಕೂಡ ಇಲ್ಲ. ನಮಗೆ ಭಾಳ ಬಿಗ್ನಿತ್ತು ಯಾವ ಒಳ್ಳೆ ಕಡೆ ಹೋಗ್ತೀನಿ, ನಾನು ಈ ಸರ್ವಿಸ್ಗೆ ಬರದೇ ಇದ್ದರೆ ಬಹುಶಃ ನಾನು ಯಾವ US ಯೂನಿವರ್ಸಿಟಿಲಿ ನಾನು ಯಾವುದು ಪ್ರೊಫೆಸರ್ ಈಗ ಆಗಿ ನಾನು ಎಲ್ಲ ಯಾವ ಕಡೆ ನಾನು ಇರ್ತಿದ್ದೆ, ಇಕನಾಮಿಕ್ಸ್ ಎಲ್ಲ ಓದಿಸ್ತಿದ್ದೆ, ಆ ರೀತಿ ಆಗ್ತಿರ್ಬೋದು. ಸೊ ನಮಗೆ ಇತ್ತು ಯಾವ ಕಡೆ ಹೋಗ್ತೀವಿ ಅದು ಮೊದಲಿಂದ ಇತ್ತು. ನಾವು ಯಾವ ಕಡೆ ಹೋದರೆ ನಾವು ನಮ್ಮ ಬೆಸ್ಟ್ ನಾವು ಕೊಡಬೇಕು, ಅಷ್ಟೇ ನಮ್ಮದು ಒಂದು ಇದ್ದಕ್ಕೆ. ಯಾವ ಪೋಸ್ಟ್ ಆಗಲಿ, ಯಾವ ಕ್ಷೇತ್ರ ಆಗಲಿ, ಯಾವಿದು ಆಗಲಿ, ಓದೋದು ಇದ್ದರೆ ಅಲ್ಲಿ ಬೆಸ್ಟ್ ಆಗಬೇಕು. ಯಾವಿದು ಇದ್ದರೆ ನಾವು ಯಾವ ಇದಕ್ಕೆ ಕೈ ಹಾಕಿದರೆ ಅಲ್ಲಿ ನಾವು ಚೆನ್ನಾಗೇ ನಾವು ಮಾಡಬೇಕು. ಮೊದಲಿಂದ ನಾವು ಇಟ್ಕೊಂಡು ಆ ಗುರಿ ಇಟ್ಕೊಂಡು ನಾವು ಇದು ಮಾಡಿದ್ವಿ. ಮತ್ತು ನಾವು ಇದು ಕೂಡ ಹೇಳ್ಬೋದು, ಈ ನಮ್ಮ ಬದುಕಿನಲ್ಲಿ ಇನ್ನೂವರೆಗೆ ನಮ್ಮ ಪ್ರೊಫೆಷನ್ ನಮ್ಮದು ನಂಬರ್ 1 ಇದು ಲವ್ ನಾವು ಹೇಳ್ಬೋದು. ಈ ನಮ್ಮ ಪ್ರೊಫೆಷನ್ ನಮ್ಮದು ನಂಬರ್ 1, ಆ ನಂತರ ಯಾವುದು ಸೆಕೆಂಡ್ ಥರ್ಡ್ ಫೋರ್ತ್ ಅದು ಎಲ್ಲ ಬರೋದು. ನಮ್ಮ ಫ್ಯಾಮಿಲಿ ಆಗಲಿ ಬೇರೆ ಆಗಲಿಲ್ಲ, ಫ್ಯಾಮಿಲಿ ಬಗ್ಗೆ ಕೂಡ ಕಾಳಜಿ ಇದೆ. ಆದರೆ ನಾನು ನಮ್ಮ ಪ್ರೊಫೆಷನ್ಗೆ ನಾನು ಯಾವಾಗಲೂ ಪ್ರಯಾರಿಟಿ ಫ್ಯಾಮಿಲಿ ಮೇಲೆ ಕೂಡ ನಾನು ಕೊಟ್ಟಿದ್ದೇನೆ. ಕೆಲವು ಸಂದರ್ಭದಲ್ಲಿ ಕೆಟ್ಟ ಅನ್ನಿಸಿದೆ, ಅದು ಕೆಲವು ಸಂದರ್ಭದಲ್ಲಿ ಹೆಮ್ಮೆ ಕೂಡ ಅನ್ನಿಸಿದೆ. ಸೊ ಅದು ನಾನು ಹೇಳ್ಬೋದು.